ಕುಡುಪಲ್ಲಿ ನಾಗರಾಜ್ಗೆ ನಾಡು ಹೋಗು ಅಂತದೆ, ಕಾಡು ಬಾ ಅಂತದೆ. ಕಾಡು ಬಾ ಅನ್ನೋ ನಾಗರಾಜ್ ಕುಡುಪಲ್ಲಿ ಟೈಮ್ ಪಾಸ್ಗೆ ಏನೋ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋವಂಥ ಅವಶ್ಯಕತೆ ನನಗಿಲ್ಲ. ಅವರು ನನ್ನ ಸ್ಟೇಜ್ ಬರೋಕ್ಕೆ ಆ ಥರ ಹುಚ್ಚುಚ್ಚುವಾಗಿ ಮಾತಾಡಿರ್ಬೋದು, ಬಟ್ ನಾನು ಅವ್ರ ಸ್ಟೇಜ್ಗೆ ಹೋಗೋಕ್ಕಾಗಲ್ವಲ್ಲ. ಯಾಕಂದ್ರೆ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ವಿ. ಅವ್ರ ಏಜ್ಗೆ ಅವ್ರು ಹಾಕೊಂಡ್ರೆ ಕೋರ್ಟ್ ಮೇಲೆ ಗೌರವ ಇದೆ. ಗೌರವ ತಪ್ಪಿ ಹುಚ್ಚುಚ್ಚುವಾಗಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಸರ್. ಈಗ ನಾಗರಾಜ್ ಕುಡುಪಲ್ಲಿ ಅವರು ಹೊಗಳ ಕ್ಯಾಟಗರಿನ ಜನ ಡಿಸೈಡ್ ಮಾಡ್ತಾರೆ ಸರ್. ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯದಿಂದ ಹೇಳೋದಾದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಎಲ್ಲಿ ಸರ್? ಇಲ್ಲೇ ಕೊಡಗೇನಹಳ್ಳಿನ? ನಾನು ಹುಟ್ಟಿದ್ದು ಇದೇ ಕೊಡಗೇಹಳ್ಳಿ, ಬೆಂಗಳೂರು. ಓಕೆ, ಇದೇ ಕೊಡಗೇಹಳ್ಳಿನಲ್ಲಿ ಸುಮಾರು ಒಂದು 8-10 ತಲೆಮಾರುಗಳು ನಮ್ಮ ಫ್ಯಾಮಿಲಿ ಇಲ್ಲೇ ಇದೆ. ಸೊ ಗೌರವಿತವಾಗಿ ಹೇಳೋದಾಯ್ತು ಅಂದರೆ ದಾಖಲೆಗಳಿಲ್ಲಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಈ ಕೊಡಗೇಹಳ್ಳಿ ದಾಖಲೆಗಳ ಐತಿಹಾಸಿಕ ದಾಖಲೆಗಳ ಪ್ರಕಾರ ಕೊಡಗೇಹಳ್ಳಿ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ತವರೂರು. ಸೊ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಇಲ್ಲಿ ಒಂದು ನಂಬಿಕೆಯಲ್ಲಿ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಸೊ ಆ್ಯಂಡ್ ನಮ್ಮ ತಂದೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ. ತಾಯಿಯವರು ಮನೆ ಕೆಲಸ ಮಾಡ್ಕೊಂಡು ಒಂದು 3 ಜನ ಮಕ್ಕಳು, ನಾನೇ ದೊಡ್ಡವನು, ಹಿರಿಯವ, ಇನ್ನಿಬ್ಬರು. ಸೊ ಈ ರೀತಿ ಜೀವನ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಹಳ್ಳಿಯಿಂದ ನಾನು ಬೆಳೆದು ಬಂದಿದ್ದು. ಇವತ್ತು ದೊಡ್ಡ ಮಟ್ಟಕ್ಕೆ ಜನರು ನಮ್ಮನ್ನು ಬೆಳೆಸಿದ್ದಾರೆ. ಸೊ ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಇದೇ ರೀತಿ ನನ್ನ ಬೆಳೆಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಈ ಕ್ಯಾಮ್ರಾ ಮುಂದೆ ಬಂದು ಒಂದೆರಡು ಮಾತಾಡೋವಂಥ ಅವಕಾಶವನ್ನು ಆ ಮಟ್ಟಕ್ಕೆ ಇವತ್ತು ಜನ ನನ್ನ ಬೆಳೆಸಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಂ, ಕಾಲೇಜೆಲ್ಲ ಇಲ್ಲೇ BL ಸ್ಕೂಲ್ ಅಂತ ಇತ್ತು. ಆಗಿನ ಕಾಲದಲ್ಲಿ 50 ರೂಪಾಯಿ ಫೀಸು ವರ್ಷಕ್ಕೆ. ಸೊ ಕಡಿಮೆ ಫೀಸಲ್ಲಿ ಒಳ್ಳೆ ಶಾಲೆಯಲ್ಲಿ ಓದೋವಂಥ ಅದೃಷ್ಟ ನಮ್ಗೆ ಸಿಕ್ತು. ಆಗಿನ ಕಾಲದಲ್ಲಿ ಹಣಕ್ಕೆ ತುಂಬ ಕಷ್ಟ ಆಯಿತು. ನಮ್ಮ ತಂದೆ ಬ್ಯಾಂಕ್ ಹೋಗ್ತಾ ಇದ್ರು ಕೂಡ ಬರ್ತಾ ಇದ್ದಂಥ ಸಂಬಳ 3 ಜನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆದ್ದರಿಂದ ನನ್ನ ಕೋಣೆಗೆ BL ಅಂತ ಇಲ್ಲೇ ಪಕ್ಕದಲ್ಲಿದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ. ಸೊ ಆ ಒಂದು ಡಿಫೆನ್ಸ್ ಫ್ಯಾಕ್ಟ್ರಿಯ ಶಾಲೆನಲ್ಲಿ ನಾನು ಓದಿದ್ದು. ಸೊ ಮೋಸ್ಟ್ಲಿ ಆ ಶಾಲೆನೂ ಕೂಡ ನನಗೆಲ್ಲೋ ಒಂದು ಕಡೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣಕರ್ತ ಇದೆ. ಜೊತೆಯಲ್ಲಿ NCCನಲ್ಲಿ ಬೇರೆ ಇದ್ದೆ. ಐ ವಾಸ್ ಇನ್ NCC. ಸೊ ಆಗಿನ ಕಾಲದ ಜೂನಿಯರ್ NCC, ಸೀನಿಯರ್ NCC, ABC ಸರ್ಟಿಫಿಕೇಟು NCCನಲ್ಲಿ ಮಾಡಿ ಒಂದು ಡಿಫೆನ್ಸ್ಗೆ ಸಾಮಾಜಿಕವಾಗಿ ಒಂದು ಎಕ್ಸ್ಪೋಜರ್ ಸಿಕ್ತು NCCನಲ್ಲಿ. ಸೊ ಹಿಂದಿ ಭಾಷೆ ಕಲೀಲಿಕ್ಕೆ ಮತ್ತು ಬೇರೆ ಬೇರೆ ರೀತಿ ಡಿಫೆನ್ಸ್, ಯಾಕಂದರೆ ಡಿಫೆನ್ಸ್ ಸೇರಿಕೊಂಡ್ರೆ ನಿಮಗೆ ರಿವಾಲ್ವರು ಅದು ಇದು SLR LMG ಅದನ್ನೆಲ್ಲ ನಿಮಗೆ ಆಪ್ರೇಟ್ ಮಾಡಲಿಕ್ಕೆ ಸಿಗೋದು. ಬಟ್ NCCಯಲ್ಲಿ ಇದ್ದಿದ್ದ ನನಗೆ ಅದನ್ನೆಲ್ಲ ಆಪ್ರೇಷನ್ಸು, ಮ್ಯಾಪ್ ರೀಡಿಂಗು, ಡಿಫೆನ್ಸ್ ಅವ್ರು ಏನು ಟ್ರೈನಿಂಗ್ ಸಿಗುತ್ತೆ ನೋಡಿ, ಹೆಚ್ಚು ಕಡಿಮೆ ಆ ಟ್ರೈನಿಂಗನ್ನು NCCನಲ್ಲಿ ನಮಗೆ ಅದೃಷ್ಟವಶಾತೆಲ್ಲ ಸಿಕ್ತು. ಕಷ್ಟ ಆಗಿತ್ತು ಆ ಟೈಮಲ್ಲಿ, ಏನಪ್ಪ ಇದೆಲ್ಲ ಮಾಡಬೇಕಂತ. ಬಟ್ ಇವತ್ತು ಅದೆಲ್ಲವೂ ಕೂಡ ನನಗೊಂದು ಫೌಂಡೇಶನ್ ಆಗಿ ಈ ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ಆಗಿದೆ. ನೀವು ಕಾಲೇಜಲ್ಲಿ ಇದ್ದಾಗ ಹೇಗೆ ಸರ್, ಇದೇ ಕ್ಲಾಸ್ ಅಥವಾ ಇಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಆಗ ಒಂಥರ ಗಾಂಧಿ ಅಂತ ಹೇಳಿದ್ರು, ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ, ತುಂಬ ರಿಸರ್ವ್ಡ್ ಆಗಿರ್ತಾ ಇದ್ದೆ. ನಾನೇನು ಇಲ್ಲಿಂದ ಸೈಕಲ್, ನಮ್ಮಪ್ಪ ಆಗಿನ ಕಾಲದಲ್ಲಿ ಒಂದು BS SLR ಅಂತ ಒಂದು 820 ರೂಪಾಯಿ ಸೈಕಲ್ ಅದು. ಅದನ್ನು ಕೂಡ ಲೋನ್ ತಗೊಂಡು 10 ರೂಪಾಯಿ ಕಟ್ಟಾಗೋದು. ಅಪ್ಪ ತೋರಿಸೋರು ಸ್ಯಾಲ್ರಿ ಸ್ಲಿಪ್ಪಲ್ಲಿ, ಸ್ಟೇಟ್ ಬ್ಯಾಂಕ್ ಕಟ್ಟಿ ಸ್ಯಾಲ್ರಿ ಸ್ಲಿಪ್ ಕೊಡೋರು. ಸ್ಯಾಲ್ರಿ ಸ್ಲಿಪ್ಪಲ್ಲಿ 810 ರೂಪಾಯಿ, ನೋಡಪ್ಪ ನಿಮಗೆ ಸೈಕಲ್ ಕೊಡಿಸಿದ್ದೀನಿ, 10 ರೂಪಾಯಿ ಕಟ್ಟಾಕ 10 ರೂಪಾಯಿ 12 ರೂಪಾಯಿ ಕಟ್ಟಾಗ್ತಾ ಇತ್ತು ಆ ಸೈಕಲ್ಗೆ. ಸೊ ಕೊಡಿಸಿದ್ರು. ಆ ಸೈಕಲ್ ನಾನು ಸ್ಕೂಲ್ಗೆ ಹೋಗೇನೆ. ಆ ಸೈಕಲ್ ಶಾಲೆಗೆ ಹೋಗೋಕೆ ಮುಂಚೆ ಆ ಸೈಕಲ್ನ ಕ್ಲೀನ್ ಮಾಡ್ಕೊಂಡು ನಾನು ಒಬ್ಬನೇ ಹೋಗೋದು, ಒಬ್ಬನೇ ಬರೋದು. ರಿಸರ್ವ್ ಮೋಸ್ಟ್ಲಿ ಈ ಥರ ಇರಲಿಲ್ಲ, ನಾನು ಕಂಪ್ಲೀಟ್ ಉಲ್ಟಾ ಇದ್ದೆ. ಇವತ್ತು ಗೊತ್ತಿಲ್ಲ ಯಾಕೆ ಪರಿಸ್ಥಿತಿಗಳ ಅಥವಾ ನಮ್ಮ ಜೀವನದ ರೀತಿನ ಅಥವಾ ಇವತ್ತಿನ ಈ ಸಮಾಜದಲ್ಲಿ ನೋಡಿ, ನೆನ್ನೆ ಎಲ್ಲ ಮೊನ್ನೆ ಒಂದು 3-4 ದಿವಸ ಮುಂಚೆ ಒಂದು ಮೂಗ ಹೆಣ್ಮಗಳನ್ನ ಬಿಡದಿನಲ್ಲಿ ಐ ಥಿಂಕ್ ಭೀಕರವಾಗಿ ಆಕೆನ ಅತ್ಯಾಚಾರ ಮಾಡಿ ಸಾಯಿಸಿ ಬಿಸಾಕಿದ್ದಾರೆ. ಈಗ ನನಗೆ ಫೇಸ್ಬುಕ್ ಒಂದು ವಾರ ದಿನ ಬ್ಲಾಕ್ ಆಗಿದೆ, ನೋಡ್ಲಿಕ್ಕೆ ಆಗಲಿಲ್ಲ. ಯಾರೋ ಕಳಿಸಿದ್ದನ್ನು ನೋಡಿದಾಗ ತುಂಬ ಹೊಟ್ಟೆ ಉರಿತು. ಏನು ಪ್ರಯೋಜನ, ಎಲ್ಲಿಗೆ ಬಂತು ಹೇಳ್ತಾರಲ್ಲ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತಂದಂಗೆ ಬೆಂಗಳೂರು ಇವತ್ತೆಲ್ಲೋ ಒಂದು ಕಡೆ ಡ್ರಗ್ ಕ್ಯಾಪಿಟಲ್ ಆಗಿಬಿಟ್ಟಿದೆ. ಡ್ರಗ್ ಈಸಿಯಾಗಿ ಸಿಗುತ್ತೆ ಇವತ್ತಿನ ಯುವಕರುಗಳಿಗೆ, ಅದು ಅವ್ರ ತಪ್ಪು ಅಲ್ಲ. ಸಿಗದಿದ್ದಂಗೆ ಇವತ್ತಿನ ವ್ಯವಸ್ಥೆ, ಸರ್ಕಾರ, ಪೊಲೀಸರು, ನಾವು ಇನ್ಕ್ಲೂಡಿಂಗ್ ನಾನು ಕೂಡ ಜವಾಬ್ದಾರಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ಪ್ರಿವೆಂಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಾಂದರೆ ಎಷ್ಟು ಜೀವಗಳು. ಮೊನ್ನೆ ನೋಡಿದ್ರೆ ಬೆಳಗಾಮಲ್ಲಿ ಒಂದು 5 ವರ್ಷದ ಪುಟ್ಟ ಬಾಲಕಿ ಮಗು, ಅದು ತಂದೆ ತಾಯಿ ಕೆಲ್ಸಕ್ಕೆ ಹೋಗಿದ್ರೆ ಅತ್ಯಾಚಾರ ಮಾಡಿ ಕೊಲೆ ಆಯಿತು. ಸರ್, ಈ ಕೊಲೆಗಳು ಯಾವತ್ತು ನಿಲ್ಲುತ್ತೆ? ಮತ್ತು ಈ ಅತ್ಯಾಚಾರಗಳು ಯಾವಾಗ ನಿಲ್ಲುತ್ತೆ? ಈ ಡ್ರಗ್ ಅನ್ನೋದನ್ನು ಯಾವತ್ತು ನಿಲ್ಸೋಕ್ಕಾಗತ್ತೆ? ಯಾಕೆ ನಿಲ್ಸೋಕ್ಕಾಗ್ತಾ ಇಲ್ಲ? ಯಾಕೆ ಬೆಳೆಸಿದ್ರು? ಇವತ್ತು ಹೇಳ್ತಾರೆ
ಈ ಡ್ರಗ್ಗನ್ನು ತುಂಬ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿಗುತ್ತೆ, ನೋ ಇಶ್ಯೂ. ಬಟ್ ಬೆಂಗಳೂರು ಎಸ್ ಬಿಕಮ್ ಬೆಂಗಳೂರು ಅನ್ನೋದು ಒಂದು ಡ್ರಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಅಂತ. ಮೋಸ್ಟ್ಲಿ ಇದೆಲ್ಲ ಈ ಅತ್ಯಾಚಾರಗಳಿಗೆ ಬೆಂಗಳೂರಲ್ಲಿ 4ನೇ ತಿಂಗಳು 5ನೇ ತಿಂಗಳಿದು 100ಕ್ಕೂ ಹೆಚ್ಚು ಅತ್ಯಾಚಾರ ಆಗಿದೆ. ರೇಪ್ ಕೇಸಸ್ 100ಕ್ಕೂ ಹೆಚ್ಚು FIR ಆಗಿದೆ. ಒಂದು 4-5 ಗ್ಯಾಂಗ್ ರೇಪ್ ರಿಜಿಸ್ಟರ್ ಆಗಿದೆ ಸರ್ಕಾರದ ಡೇಟಾಬೇಸಿಂದ ನೋಡೋದಾದ್ರೆ. ಸೊ ಎಲ್ಲ ಒಂದು ಕಡೆ ಈ ಸಮಾಜ ಎತ್ತೋಗ್ತಾ ಇದೆಯಪ್ಪ, ಎತ್ತ ಸಾಗುತ್ತಿದೆ ಈ ಸಮಾಜ ಅಂತ ಪ್ರಶ್ನೆ ಇದೆ ಸರ್. ಸರ್ ಇದಕ್ಕೆ ಸರಿಯಾದ ಕಾನೂನು ಶಿಕ್ಷೆ ಇಲ್ವಾ ಸರ್? ಸರ್ ಕಾನೂನು ಶಿಕ್ಷೆ ಸರ್, ಈಗ ಡ್ರಿಂಕ್ಸ್ ಮಾಡಿದ್ರೆ ಮೈಂಡು ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಈಗ ಡ್ರಗ್ಸು ಅಷ್ಟೇ ಔಟ್ ಆಫ್ ಕಂಟ್ರೋಲ್ ಆಗಿ ಕಿಕ್ ಬರುತ್ತೆ. ಸೊ ಕಿಕ್ ಬಂದಾಗ ನೀವು ನೋಡಿರ್ಬೋದು, ಒಂದು ತಿಂಗಳು ಮುಂಚೆ ಬೆಂಗಳೂರಿನ ಮಧ್ಯರಾತ್ರಿನಲ್ಲಿ ಮೊಲೆಸ್ಟೇಷನ್, ಹೆಣ್ಣುಮಗಳನ್ನು ಅಸಭ್ಯ ರೀತಿಯಲ್ಲಿ ಆಕೆ ಜೊತೆ ಹಿಡಿದ್ಬಿಟ್ಟು ಓಡೋಗ್ಬಿಟ್ಟು ಅವನ್ನ ಹಿಡ್ಕೊಂಬರೋಕ್ಕೆ 10 ದಿವಸ ಆಯಿತು. ಸರ್ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಎಲ್ಲ ಟೈಪ್ ಆಫ್ ಕ್ರೈಮ್ಸ್ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗು, ಕಳ್ಳತನ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಪೋಸ್ಕೋ, ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು. ಬೆಂಗಳೂರಲ್ಲಿ ವಿಚಿತ್ರ ಕಳ್ತನಗಳು ನಡೀತಾ ಇದೆ. ಅದು ಮೋಸ್ಟ್ಲಿ ಕರ್ನಾಟಕದ ಜನತೆ ಗೊತ್ತಿಲ್ಲ. ಹಾಲು ಕಳ್ತನ ಆಗ್ತಾ ಇದೆ ಈ ನಡುವೆ. ಕೇಳಿದ್ರೆ ಮೋಸ್ಟ್ಲಿ ನನ್ಗನ್ಸಿದ್ದು ಹಾಲಿನ ಬೆಲೆ ರೇಟ್ ಮಾಡೋದ್ರಿಂದ ಎಷ್ಟೋ ಜನ ಹಾಲು ತಗೊಳಕ್ಕಾಗ್ದಿರೋನೋ ಅಥವಾ ಹಾಲು ಬೇಕಾಗಿನೋ ಪ್ಯಾಕೆಟ್ಗಳನ್ನ ಕದ್ಕೊಂಡು ಹೋಗ್ತಾ ಇದ್ದಾರಂತೆ. ಗ್ಯಾಸ್ ಸಿಲಿಂಡರ್ ಕಳ್ತನ ಆಗ್ತಾ ಇದೆ, ಚಪ್ಪಲಿಗಳು ಕಳ್ತನ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ಆಮೇಲೆ ಸರ್ ಯಾವುದೋ ಒಂದು ಮಗು ಮೇಲೆ ಅತ್ಯಾಚಾರ ಆದಾಗ ಒಂದು ಮೊನ್ನೆ ಅವನು ಸೆಲ್ಫ್ ಡಿಫೆನ್ಸಲ್ಲಿ ಅವನನ್ನು ಎನ್ಕೌಂಟ್ರ್ ಮಾಡಿ ಅಲ್ಲಿ ಮುಗಿಸಿದ್ರು. ನಾವು ಅಂದ್ಕೊಂಡ್ವಿ ಭಯ ಅಂತ, ಭಯ ಇಲ್ಲ. ಮತ್ತೊಂದು ಮಾತಾಡೋಕ್ಕಾಗ್ದಿರೋಂಥ ಹೆಣ್ಮಗು ಮೇಲೆ ಗ್ಯಾಂಗ್ ರೇಪ್ ಮಾಡಿ ಪತ್ರಿಕೆಯಲ್ಲಿ ನಾನು ಓದಿದ್ದು. ಎತ್ತ ಸಾಗುತ್ತಿದೆ ಸಮಾಜ ಅಂತ ನಮಗೆಲ್ಲ ಐ ಥಿಂಕ್ ತುಂಬ ಆತಂಕ ಆಗಿದೆ ಅಂತ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ ಸರ್? ಬಡವರಿದ್ದಾರೆ ಅಂತ ಸರ್, ಇದ್ರ ಬಗ್ಗೆ ಸರ್ ಈಗ ಇದು ಸರ್ ಅತ್ಯಾಚಾರ ಅಂತ ಏನು ನಡೀತಾ ಇದೆ ಸರ್, ಅದಕ್ಕೆ ಮೂಲ ಕಾರಣನೇ ಡ್ರಗ್ಸು. ನಾನು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ, ಪೊಲೀಸವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಪೊಲೀಸವರೇ ಇದಕ್ಕೆ ಮೂಲ ಕಾರಣ. ಈಗ ನನ್ನ ಮೇಲೆ ಯಾವುದೋ ಒಂದು ಯಾರೋ ಬಂದು ಅಟ್ಯಾಕ್ ಮಾಡಿದ್ರೆ ನಮ್ಮನ್ನು FIR ಮಾಡಿ ಜೈಲಿಗೆ ಕಳಿಸುವಂಥ ಪೊಲೀಸರು ವ್ಯವಸ್ಥೆ ಅಷ್ಟು ನಿಕೃಷ್ಟವಾಗಿ ನಮ್ಮ ಮೇಲೆ ಕಾನೂನನ್ನು ಏರುವಂಥ ಪೊಲೀಸ್ ಇಲಾಖೆ ಮತ್ತವರು ಈ ಡ್ರಗ್ ಬಂದು ಇಳಿಯುತ್ತಲ್ಲ ಕರ್ನಾಟಕದಲ್ಲಿ. ಮಣಿಪುರಿಂದ ಗಾಂಜಾ ಬರುತ್ತಂತೆ, 5 kg 10 kg ಕಳ್ತನ ಎತ್ಕೊಂಬರೋದು, ಟ್ರೈನ್ ಟಿಕೆಟ್ ಮಾಡಿಸ್ಕೊಳೋದು, ಅಲ್ಲೊಂದು 700-800 ರೂಪಾಯಿ ಸಿಗುತ್ತಂತೆ. ಇಲ್ಲಿ 20,000 ರೂಪಾಯಿಗೆ ತಗೊಂಬಂದು ಮಾಡ್ತಾರೆ. ಈ ಗಾಂಜಾ ಅನ್ನೋದು ಒಂದು ನಶೆ, ಈಸಿಯಾಗಿ ಸಿಗುವಂಥದ್ದು. ಮಣಿಪುರಲ್ಲಿ ಗ್ರೋ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಈ ಬಿಹಾರಿಗಳು, ಈ ಉತ್ತರ ಪ್ರದೇಶದವರು ತಗೊಂಬಂದು ಕೊಡ್ತಾರೆ. ಇಲ್ಲಿನ ಮಾಫಿಯಾ ಅದನ್ನೇ ಎಸ್ಟಾಬ್ಲಿಷ್ ಮಾಡ್ಕೊಳ್ತದೆ. ಪೊಲೀಸರಿಗೆಲ್ಲ ಗೊತ್ತಿದೆ, ಗೊತ್ತಿದೆ, ಪ್ರಿವೆಂಟ್ ಮಾಡಬೇಕು. ಅದೇ ಕೇಳ್ತಿದ್ದಿಲ್ಲ, ಈಗ ಈ ಮಾದಕ ವಸ್ತುಗಳ ಸಪ್ಲೈಯಲ್ಲಿ ಗಣ್ಯ ವ್ಯಕ್ತಿಗಳ ಒಂದು ಕೈವಾಡ ಇದೆ. ಯಾಕಿರಲ್ಲ. ನಮಗೆ ಇರೋ ಮಾಹಿತಿ ಪ್ರಕಾರ ನಾನಾ ರೀತಿಯ ಮಾದಕ ವಸ್ತುಗಳಿದೆ. ಡ್ರಗ್ಸ್ ಅಂತಂದ್ರೆ ಬರೀ ಒಂದೇ ಅಲ್ಲ, ಟೈಡಾಲ್ ಟ್ಯಾಬ್ಲೆಟ್ ಅಂತ ಸಿಗುತ್ತೆ, ಅದನ್ನು ಪುಡಿ ಮಾಡಿ ಇವರು ಸಿರಿಂಜ್ ಹಾಕೊಂಡು ಏರಿಸ್ಕೊಳ್ತಾರೆ. MDMA ಅಂತ ಒಂದು ಐ ಥಿಂಕ್ ಹೈ ಪ್ರೊಫೈಲ್ ಡ್ರಗ್ ಅಂತ, 1 ಕೋಟಿ ರೂಪಾಯಿ 1 kg. ಆರಾಮಾಗಿ ನೈಜೀರಿಯನ್ಸು ಮತ್ತು ಇಲ್ಲಿರುವಂಥ ಆಫ್ರಿಕನ್ ಸ್ಟೂಡೆಂಟ್ಸು ಓದಕ್ಕೆ ಬಂದು ಆ ಒಂದು ಟ್ರಾಫಿಕಿಂಗ್ ಮಾಡ್ತಾರೆ. ಟ್ರಾಫಿಕಿಂಗ್ ಅಂತಂದರೆ ಡ್ರಗ್ಗನ್ನು ತಗೊಂಬಂದು ಮಾರಾಟ ಮಾಡಿ ಹಣ ಮಾಡ್ಕೊಳೋದು, ಇದನ್ನು ಟ್ರಾಫಿಕಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ಟ್ರಾಫಿಕಿಂಗ್ ಆಗುತ್ತೆ. MDMA ಆಗುತ್ತೆ. ಗಾಂಜಾ, ಮಣಿಪುರಿಂದ ಗಾಂಜಾ ಬರುತ್ತೆ. ಗುಜರಾತು ಮತ್ತು ಮುಂಬೈಯಿಂದ ಹೈಡ್ರೋ, ಮತ್ತು ಇನ್ಫ್ಯಾಕ್ಟ್ ಇದೇನು ಬೇರೆ ದೇಶಗಳಿಂದ ಬೇರೆ ರೀತಿಯ ಡ್ರಗ್ಸ್, ಎಸ್ಪೆಷಲಿ MDMA, ಹೈ ಎಂಡ್ ಡ್ರಗ್ಸ್. ಹೈಡ್ರೋ 2 ಕೋಟಿನೋ 3 ಕೋಟಿನೋ ಒಂದು kg ಅಂತ ಹೇಳ್ತಾರೆ. ಹೈಡ್ರೋ ಅಂತ ಹೈ ಎಂಡ್ ಕ್ವಾಲಿಟಿ ಡ್ರಗ್ಸ್ ಅಂದರೆ ತುಂಬ ದೊಡ್ಡ ನಶೆ ಬರುತ್ತಂತೆ. 2 ಕೋಟಿ 3 ಕೋಟಿ. MDMA 1 ಕೋಟಿ. ಈ ಟೈಡಾಲ್ ಟ್ಯಾಬ್ಲೆಟ್ಸು 200 ರೂಪಾಯಿ. ಅದು ಆಪರೇಷನ್ಸ್ ಆದಾಗ ನೋವನ್ನು ತಡೆಗಟ್ಟಲು ಬಳಸುವಂಥ ಟ್ಯಾಬ್ಲೆಟನ್ನು ಕಿಕ್ಕಿಗೆ ಬಳಸೋದಂಥದ್ದು. ಸೊ ಈ ಥರ ಏನಾಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಇದೆಲ್ಲ ಪೊಲೀಸವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು, ವ್ಯವಸ್ಥೆಗೆ ಗೊತ್ತು, ರಾಜಕಾರಣಿಗಳಿಗೆ ಗೊತ್ತು. ಸ್ವರ್ಗ ಮಾಡ್ತೀವಿ ಅಂತ ಹೇಳೋ ಅಂಥ ರಾಜಕಾರಣಿಗಳು, ಬದಲಾವಣೆ ಮಾಡ್ತೀವಿ ಅಂತ ರಾಜಕಾರಣಿಗಳು, ಐ ಡೋಂಟ್ ನೋ, ನಾನು ಯಾರನ್ನ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಇವತ್ತು ಮಾಡಿದ್ರದ್ದು ಏನು ಅಂತಂದರೆ, ನಮ್ಮ ಮಕ್ಕಳು ಅವರೆಲ್ಲೋ ಒಂದು ಕಡೆ 1,000 ಕೋಟಿ 2,000 ಕೋಟಿ ಡಿಕ್ಲೇರ್ ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಕಳನ್ನು ಒಳ್ಳೊಳ್ಳೆ ವಿಲ್ಲಾಗಳು, ಫಾರಿನ್ ಟ್ರಿಪ್ಗಳಲ್ಲಿ ಇಟ್ಕೊಂಡು, ಗಾರ್ಡ್ಸ್ಗಳನ್ನ ಕಟ್ಕೊಂಡು, ಗನ್ಮನ್ ಇಟ್ಕೊಂಡು ಜೀವನ ಮಾಡೋಂಥವ್ರು ಮಾದಕ ವಸ್ತುಗಳು ತಿಂದು ಯುವಕರಿಗೆ ಮಾದಕ ವಸ್ತುಗಳು ಸಿಗುತ್ತೆ, ಅದಕ್ಕೆ ಬೇಕಾದಂಥ ಕಾಸನ್ನು ಮನೇಲಿ ಇಸ್ಕೊಂತಾರೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಚಾಕು ಹಾಕಿರುವಂಥ ಎಷ್ಟೋ ಪ್ರಸಂಗಗಳಿದೆ ಅಪ್ಪ ಅಮ್ಮಂದ್ರಿಗೆ. ಯಾರೋ ಒಬ್ಬ ಕದಂಬ ಅಂತ ಫೆಬ್ರವರಿ 8ನೇ ತಾರೀಕು CV ರಾಮನ್ ನಗರದಲ್ಲಿ ಈ ಡ್ರಗ್ಸನ್ನು ಸೇವನೆ ಮಾಡಿ 5 ಜನಕ್ಕೆ ಕತ್ಕೊಯ್ದವನೆ, ಅಟೆಂಪ್ಟ್ ಮಾಡ್ರೆ. ಇದು ಆನ್ ರೆಕಾರ್ಡ್. ಒಂದೇ 4 ಅವರ್ ಗ್ಯಾಪಲ್ಲಿ 5 ಜನಕ್ಕೆ ಕತ್ತನ್ನು ಕೊಯ್ದಿದ್ದಾನೆ. ಎಲ್ಲಿ ಹೋಗ್ತಾ ಇದೆ? ಯಾರೋ CSF ಆ ವ್ಯಕ್ತಿ ನೈಸ್ ರಸ್ತೆನಲ್ಲಿ
ಆ ಟೋಲ್ ಗೇಟಲ್ಲಿ ಕೆಲಸ ಮಾಡ್ತಾರೆ. ಮನೆಗೆ ಬಂದಾಗ 150 ರೂಪಾಯಿ ಕೊಟ್ಟಿಲ್ಲ ಅಂತ ಮಗ ಆ ಅಪ್ಪನಿಗೆ ಚಾಕು ಹಾಕಿ ಸಾಯಿಸಾಕಿದ್ದಾನೆ. ನಡೀತಾ ಇದೆ, ಬೆಂಗಳೂರಲ್ಲಿ ನಡೀತಾ ಇದೆ. ಅದೊಂದೇ ಅಂತಲ್ಲ, ಮೊಲೆಸ್ಟೇಷನ್ಸ್ ಆಗಿರ್ಬೋದು ಸರ್. ಅತ್ಯಾಚಾರ ಪ್ರಕರಣಗಳು ಹೋದ ವರ್ಷ ಕರ್ನಾಟಕದಲ್ಲಿ 3500 ಪೋಸ್ಕೋ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇದು ಗೌರ್ಮೆಂಟ್ ಡಾಟಾಬೇಸ್ ನಾನು ಹೇಳ್ತಾ ಇರೋದು ಸರ್. 3500 ಮಕ್ಕಳು, ಮೈನರ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಅಂತಂದರೆ ಸರ್ 3500 ಫ್ಯಾಮಿಲಿಗಳು ಬೀದಿಗೆ ಬಂದಿದೆ ಅಂತ ಲೆಕ್ಕ. ಅತ್ಯಾಚಾರನ ಕಂಟ್ರೋಲ್ ಮಾಡೋಕ್ಕಾಗದಿರೋಂಥ ಸರ್ಕಾರನ ಅಥವಾ ಅಷ್ಟು ನಪುಂಸಕತೆ ಆಗ್ಬಿಟ್ಟಿದೆಯಾ? ಆಮೇಲೆ ಬಡವ್ರ ಮಕ್ಕಳು ಅಂತಂದರೆ ಅದೇ ಬಡವ್ರ ಮಕ್ಕಳ ಮನೆ ನೋಡಿ, ಅಲ್ಲಿ ಇದರಲ್ಲಿ ಬೆಳಗಾಮಲ್ಲೆಲ್ಲೋ ಧಾರವಾಡಲ್ಲೆಲ್ಲೋ ಆಯಿತು ಮಗು ಬಂದಮೇಲೆ ಅವನನ್ನು ಮಾಜರ್ ಮಾಡೋಕ್ಕೆ ಹೋದಾಗ ಗುಂಡಾಕ್ಬಿಟ್ಟು ಸಾಯಿಸ್ಬಿಡೋದು. ಅಂದರೆ ನಮ್ಮ ಕರ್ತವ್ಯ ಇಷ್ಟೇ, ಅವನಿಗೆ ಶಿಕ್ಷೆ ಕೊಡಿಸೋದು ಅದೆಲ್ಲ. ಒಳಗಡೆ ರೂಮಲ್ಲಿ ಮಾಜರ್ ಮಾಡೋಕ್ಕೆ ಹೋದಾಗ 20-30 ಜನ ಪೊಲೀಸ್ ಇರ್ಬೇಕಾರೆ ಅವನು ಹೊಡೆಯಕ್ಕೆ ಬಂದಂತೆ, ಅಟ್ಯಾಕ್ ಮಾಡ್ದಂತೆ, ಹ್ಯಾಂಡ್ ಕಫ್ ಹಾಕಿರೋ ವ್ಯಕ್ತಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನಾ? ಈ ಪೊಲೀಸರು ಅಂದರೆ ಶಾರ್ಟ್ಕಟ್ ಉತ್ತರಗಳು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. ಹೈದರಾಬಾದಲ್ಲಿ ನಡೆದಂಥ ರೇಪ್ ಪ್ರಕರಣದಲ್ಲಿ ಫೇಕ್ ಎನ್ಕೌಂಟರ್ ಆದಂಥದ್ದು ವಿಚಾರದಲ್ಲಿ ನಮಗೆ ಫೇಕ್ ಎನ್ಕೌಂಟರ್ಸ್ ಬೇಕಾಗಿಲ್ಲ. ನಿಮಗೆ ಪಬ್ಲಿಕ್ ಪ್ರೆಷರ್ ಇತ್ತು ಅಂತಂದರೆ ಅವನನ್ನು ಸಂರಕ್ಷಣೆ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಸರ್ಕಾರಕ್ಕೆ ತಾಕತ್ತಿದೆ. 1 ತಿಂಗಳಲ್ಲಿ ಬೇಕಾದ್ರೆ ಡೇ ಟು ಡೇ ಬೇಸ್ ಮೇಲೆ ಕೇಸನ್ನು ಬೇಕಾದ್ರೆ ನಡೆಸ್ಬೋದು, ಕನ್ವಿಕ್ಷನ್ ಮಾಡ್ಬೋದು. ಈ ಒಂದು ರೇಪ್ ಕೇಸ್ಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಬೇಕು ಸರ್ಕಾರ. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ರೀತಿಯಲ್ಲಿ 1 ತಿಂಗಳು 1.5 ತಿಂಗಳು ಜಡ್ಜ್ಮೆಂಟ್ಗಳಾಗಬೇಕು. ಅದನ್ನು ಬಿಟ್ಟು ಆ ಮೊಮೆಂಟಲ್ಲಿ ಜನ ಪೊಲೀಸ್ ಸ್ಟೇಷನ್ ಮುಂದೆ ಗುಮ್ಸಿ ಹರಿದ್ರು. ಆ ಮಗುವಿನ ತಂದೆ ತಾಯಿ ಆ ನೋವನ್ನು ನೋಡಲಾರ್ದೆ, ಆ ಮಗುವಿನ ಪರಿಸ್ಥಿತಿ ನೋಡಲಾರ್ದೆ ಆ ಶವವಾಗಿ ಆಟ ಆಡ್ಕೊಂಡಿದ್ದು ಮಗು ಶವ ಆಯಿತು ಅಂದಾಗ ನೀವು ಅವ್ನು ಕರ್ಕೊಂಬಂದು ಬಿಹಾರಿಗೆ ಗುಂಡಾಕ್ಬಿಟ್ಟು ಅದನ್ನು ನಮ್ಮ ಅಟ್ಯಾಕ್ ಮಾಡಿದೆ ಅಂತ ಮುಚ್ಚಾಕುವಂಥ ವ್ಯವಸ್ಥೆ, ಪೊಲೀಸರು, ಸರ್ಕಾರ ಏನು ಹೇಳಬೇಕು ನನಗೂ ಗೊತ್ತಿಲ್ಲ. ವೀನು ಅದು PL ಒಂದು ಬಾಕಿ ಇದೆ. ಈಗ PUC ಅವರು PL ಹಾಕಿದ್ದಾರೆ, ಇದು ಫೇಕ್ ಎನ್ಕೌಂಟರ್ ಇರ್ಬೋದು, ತನಿಖೆ ಮಾಡಿ ಅಂತ. ಸೊ ಈಗೆಲ್ಲ ಶಾರ್ಟ್ ಕಟ್ ಆಗ್ಬಿಟ್ಟಿದೆ ಸರ್. ಎಲ್ಲ ಸಣ್ಣ ಸಮಯದಲ್ಲಿ ಎಲ್ಲ ಆಗ್ಬಿಡ್ಬೇಕು ಅವ್ರಿಗೆ. ಪೊಲೀಸವ್ರಿಗೂ ತಾಳ್ಮೆ ಇಲ್ಲ. ಪೊಲಿಟಿಕಲ್ ಪ್ರೆಷರ್ ಬಿಲ್ಡ್ ಆಯ್ತು ಅಂದ್ರೆ ಗುಂಡಾಕ್ತಾರೆ, ಅದನ್ನು ಸೆಲ್ಫ್ ಡಿಫೆನ್ಸು ಅಂತ ಹೇಳ್ಕೊಂತಾರೆ. ಈಗ ತನಿಖೆ ಮಾಡೋರು ಯಾರು? ಪೊಲೀಸರೇ ಮಾಡಿರೋ ಅಂತ ಕೆಲಸಕ್ಕೆ ತನಿಖೆ ಮಾಡೋರು ಯಾರು? ನಾವು ಏನೋ ಮನೆ ಗುಂಡಾರಿಸಿದ್ದಕ್ಕೆ, ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ತೊಗೊಂಡು ಜೈಲ್ಗೆ ಹಾಕೋರು. ಕರ್ನಾಟಕದಲ್ಲಿ 10 ವರ್ಷ ಲೆಕ್ಕ ಹಾಕ್ಬಿಟ್ರೆ ಸುಮಾರು ಒಂದು 5000 ಗುಂಡಾಗಿರೋ ಕೇಸವ. ಯಾವ ಇನ್ಸ್ಪೆಕ್ಟ್ರು ಮನೆಗೆ ಹೋಗಲ್ಲ. ಇವ್ರು ಯಾರು ಕೇಳೇಬಾರ್ದ? ಅಂದರೆ ನೀವು ಲಂಚ ಇಸ್ಕೊಂಡು ಈ ಡ್ರಗ್ಗಳನ್ನು ಈ ಮಟ್ಟಕ್ಕೆ ಬೆಳೆಸಿದಿರ, ಡ್ರಗ್ ಮಾಫಿಯಾಗಳನ್ನು, ಡ್ರಗ್ಗನ್ನು ಕದ್ದು ಅನಧಿಕೃತವಾಗಿ ಮಾರಾಟ ಮಾಡೋರನ್ನ, ಮತ್ತು ಈ ಡ್ರಗ್ಗಿಂದ ಇವತ್ತಿನ ಯುವಜನತೆ ದಿಕ್ತಪ್ತಾ ಇದೆ. ಹೆಣ್ಣು ಮಕ್ಕಳು ಸೇಫ್ ಇಲ್ಲ. ಹೆಣ್ಣು ಮಕ್ಕಳ ಅತ್ಯಾಚಾರ ಪ್ರಕರಣಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ, ಸಾಮಾನ್ಯ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಒಂದು ಹೆಣ್ಣಿಗೆ ಆ ಶೀಲ ಅನ್ನೋದು ಅಥವಾ ಆಕೆಯ ಒಂದು ಪ್ರವೇಶ ಏನಿದೆ ತುಂಬ ಇಂಪಾರ್ಟೆಂಟ್. ಮಕ್ಕಳು ಇವತ್ತು ಅತ್ಯಾಚಾರ ಆಗುತ್ತೆ. ಇವತ್ತಿನ ಯುವಜನತೆ ಕಾಲೇಜುಗಳಲ್ಲಿ ಡ್ರಗ್ ಹೊಡಿತಾರೆ, ಗಾಂಜಾಗಳು ಹೊಡಿತಾರೆ. ಅದು ಮಾಡಿ ವೀಲಿಂಗ್ಗಳು ಮಾಡೋದು, ವೆಹಿಕಲ್ ತೊಗೊಂಡು ಕದಿಯೋದು. ಆಮೇಲೆ ಆ ಗಾಂಜಾಗಳಿಗೆ, ಆ ಕಿಕ್ಗಳಿಗೆ ಬೇಕಾದಂಥ ಹಣ ಬೇಕಾದಾಗ ಕಳ್ಳತನ ಮಾಡೋದು, ಪೆಟಿ ಕ್ರೈಮ್ಸ್ ಮಾಡೋದು. ಸೊ ಏನಾಗ್ತಾ ಇದೆ? ಎತ್ತ ಸಾಗುತ್ತಿದೆ ಕರ್ನಾಟಕ ಅಂತ ಪ್ರಶ್ನೆ ಮಾಡೋವಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವ ಅಂತ ನಮಗನ್ನಿಸ್ತಾ ಇದೆ. ಇದು ಬರೀ ಬೆಂಗಳೂರಿನ ಕತೆ ಅಂತಲ್ಲ. ಬೆಂಗಳೂರಲ್ಲಿ 100 ಜನ ಇದ್ರೆ ಒಂದು 60-70% ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ನಮ್ಮ ಜಿಲ್ಲೆಗಳಲ್ಲೂ, ಬೇರೆ ಬೇರೆ ಡಿಸ್ಟ್ರಿಕ್ಸು ಜಿಲ್ಲೆಗಳಲ್ಲಿ ಅಲ್ಲೂ ಕೂಡ ಇದೇ ವಾತಾವರಣ ಕೆಳಮಟ್ಟದ ಅಂದರೆ ಇನ್ನು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನಡೀತಾ ಇದೆ. ಅಲ್ಲೂ ಕೂಡ ಕಳ್ತನಗಳು, ಅಲ್ಲೂ ಕೂಡ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲೂ ಕೂಡ ಡ್ರಗ್ ದಂಧೆಗಳು ಜಾಸ್ತಿ ಆಗ್ತಾ ಇದೆ. ಈ ಡ್ರಗ್ ಅನ್ನೋದೇನು ಶಾಪವಾಗಿ ಆಗ್ತಾ ಇದೆ ಕರ್ನಾಟಕಕ್ಕೆ ಅಂತ ಇದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇಲ್ವಾ ಸರ್? ಸರ್ ತಡಿಬೇಕಾದ್ದು ಸರ್ ಖಾಕಿಗಳ ಕೆಲಸ, ಖಾಕಿ ಪಡೆಯ ಕೆಲಸ. ಖಾಕಿ ಪಡೆ ಈ ಡ್ರಗ್ ಮಾಫಿಯಾಗಳಿಗೆ ಎಲ್ಲೋ ಅವರ ಒಂದು ಕೊಡುವಂಥ ಒಂದಷ್ಟು ಕಿಕ್ ಬ್ಯಾಕ್ಗಳು ಅಥವಾ ಹಣಕ್ಕೆ ಮಾರು ಹೋಗಿ, ನಾನು ಎಲ್ಲ ಪೊಲೀಸರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಒಂದಷ್ಟು ಪರ್ಸೆಂಟೇಜ್ ಪೊಲೀಸರು ಭ್ರಷ್ಟಿದ್ದಾರೆ. ಅವರುಗಳು ಈ ಡ್ರಗ್ ಮಾಫಿಯಾ ಜೊತೆ ಸೇರಿಕೊಂಡು ತಿಂಗಳು ಒಂದಷ್ಟು ಕೋಟಿ ದುಡ್ಡಿಸ್ಕೊಂಡು ಈ ಡ್ರಗ್ ಮಾಫಿಯಾನ ಸಾರಾಸಗಟಾಗಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಅನ್ನೋದೊಂದು ತನಿಖೆ ಆಗಬೇಕು. ಮತ್ತು ಇನ್ನು ಸರ್ಕಾರ ಕೇಳಬೇಕು SIT ಫಾರಮ್ ಮಾಡಿ ಅಂತ. ಇನ್ನು SIT ಫಾರಮ್ ಮಾಡೋ ಅದೇ ಭ್ರಷ್ಟಾಚಾರ ಒತ್ತಿರೋ ಪೊಲೀಸರು ಅವರೇ ತನಿಖೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ. ಯಾಕಂದರೆ ಇವತ್ತು ನಡೀತಾರಂಥ ಎಂಟೈರ್ ಕ್ರೈಮ್ಗೆ ಕರ್ನಾಟಕದಲ್ಲಿ ಈ ಒಂದು ಬ್ಯಾಂಡ್ ಡ್ರಗ್ಸ್ ಏನಿದೆ, MDMA, ನೈಟ್ರೋ, ಹೈಡ್ರೋ, ಗಾಂಜಾ, ಈ ರೀತಿ ನಾನಾ ರೀತಿ ಡ್ರಗ್ಗಳು ಸಿಗುತ್ತೆ. ಬೆಲೆಗಳು ಬೇರೆ 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 ಬೇರೆ. ಹೈ ಎಂಡ್ ಜನ ಎಲ್ಲ ಹೈ ಎಂಡ್ ಕಿಕ್ ಬರೋಂಥವ್ರು 1 ಕೋಟಿ ರೂಪಾಯಿ ಡ್ರಗ್ಗನ್ನು ಬಳಸ್ತಾರೆ. ಏನೂ ಆಗದಿರೋರು ಗಾಂಜಾ ಬಳಸ್ತಾರೆ. ಅದು 15,000 20,000 1 kg. ಆಮೇಲೆ ಎಷ್ಟೋ ಜನ ಇದನ್ನು ಕಿಕ್ಗೆ ಬಳಸೋದಾದ್ರೆ ಇನ್ನೂ ಎಷ್ಟೋ ಜನ ಹಣ ಮಾಡಲಿಕ್ಕೆ ಈ ಒಂದು ವ್ಯಾಪಾರವನ್ನು ರಿಸ್ಕ್ ತಗೊಂಡು ಮಾಡ್ತಾರೆ. NDPS ಕೇಸ್ ಬಿದ್ದರೆ ಮಿನಿಮಮ್ 2 ವರ್ಷ ಬೇಲ್ ಸಿಗೋಲ್ಲ. ಆದರೂ ಕೂಡ ನೀವು ಅಲ್ಲಿ ಜೈಲ್ಗೆ ಹೋದ್ರೆ ಆಲ್ಮೋಸ್ಟ್ 70-80% ಬರೀ NDPS ಕೇಸ್ಗಳೇ ಇದೆ, ಇಲ್ಲ ಪೋಸ್ಕೋ ಕೇಸನೇ ಇದೆ.
ಸೊ ಇಲ್ಲ ಈ ಒಂದು ಡ್ರಗ್ ಕೇಸಲ್ಲಿ ಹೊಡೆ ಬರೋದು ಅಥವಾ ಡ್ರಗ್ ಮಾರೋದು ಅಥವಾ ಡ್ರಗ್ ಸೇವನೆ ಮಾಡಿ ರೇಪ್ಗಳು ಮಾಡೋದು, ಕ್ರೈಮ್ ಮಾಡೋದು, ಮತ್ತೆ ಹೊಡೆ ಬರೋದು, ಇದು ಆಗ್ತಾ ಇದೆ. ಇದಕ್ಕೆ ಉತ್ತರ ಏನು? ಸರ್ಕಾರ ಹತ್ರ ಉತ್ತರ ಇದೆಯಾ? ಅಥವಾ ಅವರುಗಳು ಕುರ್ಚಿ ವ್ಯಾಪಾರದಲ್ಲಿ ಅಥವಾ ಕುರ್ಚಿ ಲೆಕ್ಕದಲ್ಲಿ ನಾನು ಸಿ ಎಮ್ ಆಗಬೇಕು, ಡೆಪ್ಯೂಟಿ ಸಿ ಎಮ್ ಆಗಬೇಕು, ನನಗೆ ಆ ಪೋರ್ಟ್ಫೋಲಿಯೋ ಬೇಕು, ನನಗೆ ಈ ಪೋರ್ಟ್ಫೋಲಿಯೋ ಬೇಕು, ಈ ಥರ ಕಿತ್ತಾಟದಲ್ಲಿ ವ್ಯವಧಾನ ಇರುವಂಥ ರಾಜಕಾರಣಿಗಳನ್ನು ನಿಂತ್ಕೊಳಲ್ಲ, ಚುನಾವಣೆಗೆ ನಿಂತ್ಕೊಳಲ್ಲ. ಅಂಥವ್ರು ನಿಂತ್ಕೊಳ್ಬೇಕು, ಚುನಾವಣೆ ಗೆದ್ದು ಬರಬೇಕು, ಬದಲಾವಣೆ ಆವಾಗಲೇ ಸಾಧ್ಯ ಅನ್ನೋದು ನನಗೊಂದು ಅನ್ನಿಸ್ತಾ ಇದೆ. 2028ಕ್ಕೆ ಒಂದು ಬದಲಾವಣೆ ಬಯಸುವಂಥ ಅಟ್ಲೀಸ್ಟ್ ಒಳ್ಳೆ ಮನಸ್ಥಿತಿ ಇರುವಂಥ ರಾಜಕಾರಣಿಗಳನ್ನ ತರಬೇಕಾಗಿದೆ. ಸರ್, ಕುಡುಪಿಲಿ ನಾಗರಾಜ್ ಅವರು ವಕೀಲರು, ನಮ್ಮ ಬಗ್ಗೆ ಏನೇ ಕೀಳಾಗಿ ಮಾತಾಡ್ಬೋದು, ಓಕೆ ಮಾತಾಡಲಿ, ಏನು ಸಮಸ್ಯೆ ಏನಿಲ್ಲ ಸರ್. ಅವ್ರಿಗೂ ನಮಗೂ ಅಜಗಜಾಂತರ. ನಮಗೆ ನಾಡು ಕೂತ್ಕೊಪ್ಪ ಒಂದು ರಾಜನ ಜಾಗದಲ್ಲಿ ಅಂತದೆ, ಕುಡುಪಲ್ಲಿ ನಾಗರಾಜ್ಗೆ ನಾಡು ಹೋಗು ಅಂತದೆ, ಕಾಡು ಬಾ ಅಂತದೆ. ಕಾಡು ಬಾ ಅನ್ನೋ ನಾಗರಾಜ್ ಕುಡುಪಲ್ಲಿ ಟೈಮ್ ಪಾಸ್ಗೆ ಏನೋ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಅವ್ರ ಏಜ್ಗೆ ಅವ್ರು ಹಾಕೊಂಡ್ರೆ ಕೋರ್ಟ್ ಮೇಲೆ ಗೌರವ ಇದೆ. ಗೌರವ ತಪ್ಪಿ ಹುಚ್ಚುಚ್ಚುವಾಗಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಸರ್. ಈಗ ಅವರು ನನ್ನ ಸ್ಟೇಜ್ಗೆ ಬರೋಕ್ಕೆ ಆ ಥರ ಹುಚ್ಚುಚ್ಚುವಾಗಿ ಮಾತಾಡಿರ್ಬೋದು, ಬಟ್ ನಾನು ಅವ್ರ ಸ್ಟೇಜ್ಗೆ ಹೋಗೋಕ್ಕಾಗಲ್ವಲ್ಲ. ಯಾಕಂದ್ರೆ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾಯಿದ್ವಿ. ಹಾಗಾಗಿ ಮಾತಾಡ್ಕೊಳ್ಳಿ ಬಿಡಿ ಸರ್, ವಯಸ್ಸಾಯ್ತಲ್ಲ, ಟೈಮ್ ಪಾಸ್ ಮಾಡಬೇಕು ಅಂದರೆ ಇವ್ರನ್ನ ಅದೇ ಹೇಳ್ತಾರಲ್ಲ, ಸಮಾಜದಲ್ಲಿ 2 ಥರ ಜನ ಇರ್ತಾರಂತೆ, ನಮ್ಮನ್ನು ಹೊಗಳೋರು, ಇನ್ನೊರು ಬೊಗಳೋರು. ಸೊ ಹೊಗಳೋರನ್ನ ಹಿಂಗೆ ರಿಸೀವ್ ಮಾಡ್ಕೊಂಡಾಗ ಬೊಗಳೋರ್ನು ಕೂಡ ಬೊಗಳ್ರಪ್ಪ, ನಿಮ್ಮ ಪಾಣ್ಣ ಇರಿಯಪ್ಪ ಅಂತೇಳಿ. ಸೊ ನಾಗರಾಜ್ ಕುಡುಪಳ್ಳಿ ಅವರು ಹೊಗಳ ಕ್ಯಾಟಗರಿನ ಬೊಗಳ ಕ್ಯಾಟಗರಿನ ಜನ ಡಿಸೈಡ್ ಮಾಡ್ತಾರೆ ಸರ್. ಲಾಸ್ಟ್ ಒಂದೇ ಇಲ್ಲಿ ಮಾತಾಡಿ ಸರ್, ನಿಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ತಾರೆ, ಟ್ರೋಲ್ ಮಾಡೋರಿಗೆ ಸರ್. ಈ ಟ್ರೋಲೇ ನನ್ನ ಬೆಳೆಸಿದ್ದು. ಓಕೆ, ಕೆಟ್ಟದ್ದು ನೋಡಿ, ತಾವ್ರೆ ರಚ್ಚಲ್ಲಿ ಹರಳುತ್ತೆ, ರಚ್ ಕಡೆ ಅದು ತೋರ್ಸ್ಕೊಳಕ್ಕೆ ಹೋಗಲ್ಲ. ಅದರ ಮುಖ ಯಾವತ್ತಿದ್ರೂ ಸೂರ್ಯನ ಕಡೆ ಇರ್ತದೆ. ಸರ್, ನಾವಿರೋ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಅತ್ಯಾಚಾರಗಳಿದ್ದಾರೆ, ಟ್ರೋಲ್ ಮಾಡೋರಿದ್ದಾರೆ, ನಮ್ಮ ಬೆಳವಣಿಗೆನ ಬಯಸಿದವರು ಇದ್ದಾರೆ. ಒಂದು BMW ಕಾರ್ ತಗೊಂಡ್ರೆ ಅದಕ್ಕೆ ಹೆಸರಿಡೋರು ಇದ್ದಾರೆ. ಬಿಗ್ ಬಾಸ್ಗೆ ಹೋದ್ರೆ ಅಲ್ಲಿ ಹೋಗ್ಬಿಟ್ಟ ಅಂತೇಳಿ ನಮ್ಮ ಬಗ್ಗೆ ಟ್ರೋಲ್ ಮಾಡೋ ಅಂತಿದ್ದಾರೆ. ಸರ್, ಯಾವ ರೀತಿ ಹೊಗಳೋರು ಬೊಗಳೋರು ಇರ್ತಾರೋ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆ ಕ್ಯಾಟಗರಿ ಇದೆ. ನಮ್ಮನ್ನು ಚೆನ್ನಾಗಿ ನೋಡಿ ಆನಂದ ಪಡೋಂಥ ವ್ಯಕ್ತಿಗಳು ಕೆಲವರಾದರೆ, ನಮ್ಮನ್ನು ನಿಷ್ಠೂರ ಮಾಡಿ ಕೆಟ್ಟ ಕಮೆಂಟ್ ಹಾಕಿ ಅದು ಕೂಡ ಬೆಳವಣಿಗೆನೇ ಸರ್. ಎರಡೂ ರೀತಿ ಬೆಳವಣಿಗೆ ಬೇಕೇ ಬೇಕಾಗತ್ತೆ. ಯಾವ ರೀತಿ 12 ಅವರು ದಿನ ಇರುತ್ತೆ, ರಾತ್ರಿ ಸಹ ಇರ್ತದೆ ಸರ್. ಯಾವ ರೀತಿ ಒಳ್ಳೆ ಜನ ಇರ್ತಾರೆ, ಕೆಟ್ಟವರು ಇದ್ದೇ ಇರ್ತಾರೆ, ನಿಮ್ಮನ್ನು ಇಷ್ಟಪಡ್ದವರು ಇರ್ತಾರೆ. ಸೊ ಎರಡೂ ಸ್ವಾಭಾವಿಕವಾಗಿ ತಗೊಳ್ಬೇಕು. ಇಬ್ಬರೂ ನಿಮ್ಮ ಬೆಳವಣಿಗೆನೇ, ಇಬ್ಬರು ಕೂಡ ನಿಮ್ಮ. ಈಗ ದರ್ಶನ್ ಬಗ್ಗೆ ಒಳ್ಳೇದಕ್ಕೆ ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳಿದೆ, ಅದು ಕೂಡ ಬೆಳವಣಿಗೆನೇ. ಒಂದಷ್ಟು ಜನ ದರ್ಶನ್ ಫ್ಯಾನ್ಸು ನಮ್ಮ ಬಗ್ಗೆ ಅಟ್ಲೀಸ್ಟ್ ಬೈಕ್ಗಳನ್ನಾರು ನೋಡ್ತಾರಾ, ಕೆಟ್ಟ ಕಮೆಂಟ್ಗಾರು ಹಾಕಾರೋ ಆ ವಿಡಿಯೋ ನೋಡ್ತಾರಾ. ನನ್ನ ನೋಡ್ಬೇಕಷ್ಟೇ, ಅದೇ ಬೆಳವಣಿಗೆ. ಹಾಕೋ, ಬೈಕ್ ಕೊಂಡೇ ಹಾಕೋ, ನೀರು ಕುಡ್ಕೊಂಡೇ ಬರ್ಕೋ, ನಿನ್ನ ಸ್ವಾತಂತ್ರ್ಯ ಅದು. ವಿಡಿಯೋ ಮಾಡಾಕೋದು ನನ್ನ ಸ್ವಾತಂತ್ರ್ಯ. ಬೈಕ್ ಕೊಂಡಾರು ನಾನು ನೋಡ್ತೀಯಾ, ಆ ಸ್ವಾರ್ಥ ಅಂತೂ ನನ್ನಲ್ಲಿದೆ ಸರ್. ಸೊ ನೋಡಲೇಬೇಕು ಸರ್. ನಾನು ಅದನ್ನೇ ಹೇಳ್ತೀನಿ, ನಿಮಗೆ ಬೇಜಾರ ಒಂದು ಬೈಕ್ ಕಮೆಂಟ್ ಹಾಕೊಂಡು ನೋಡ್ಕೊಳ್ಳಿ, ಬಟ್ ನೋಡಿ ನನ್ನ ಮೋಸ್ಟ್ ಇಂಪಾರ್ಟೆಂಟ್. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ಸರ್. ಸರ್, ಜಗದೀಶ್ ಅವರು ಫೇಸ್ಬುಕ್ ಲೈವ್ ಬರೋದು ಯಾವಾಗ? ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲ, ಫೇಸ್ಬುಕ್ಕು ಅದು ಅದೇ ಈ ಗಲಾಟೆ ಆದಾಗ ಈ ಪೊಲೀಸರು ಅದನ್ನೇ ಹೇಳ್ತಾರಲ್ಲ, ಇವನಿಗೆ ಏನು ಚಿಂತೆ ಅಂದರೆ ಕೆರ್ಕೊಂಡು ಉಂಡು ಮಾಡ್ಕೊಳ್ಳೋ ಚಿಂತೆ ಅಂತೆ. ಪೊಲೀಸರಿಗೆ ಏನು ಸಿಕ್ಕಿಲ್ಲ ಅಂದರೆ, ಈಗ ಯಾರೇ ಆರೋಪಿಗಳು ಸಿಕ್ಕರು ಅವ್ರ ಮೊಬೈಲ್ ನನಗೆ ಗೊತ್ತಿಲ್ಲ ಏನಕ್ಕೆ ಮೊಬೈಲ್ ಸೀಸ್ ಮಾಡ್ತಾರೋ, ಆಮೇಲೆ ಆ ಮೊಬೈಲ್ನ ಎಲ್ಲಿ ಇಡ್ತಾರೋ. ಲಕ್ಷಾಂತರ ರೂಪಾಯಿ ಮೊಬೈಲ್ಗಳನ್ನು, ಪರ್ಸನಲ್ ಮೊಬೈಲ್ಗಳನ್ನು ಏನು ಅದರಲ್ಲಿ ಏನು ಇವ್ರಿಗೆ ಕಿತ್ತು ಗುಡ್ಡೆ ಹಾಕೋದು ಏನೂ ಇಲ್ಲ. ಇವ್ರು ಯಾರೂ ದೊಡ್ಡ ವಿಜ್ಞಾನಿಗಳೇನಲ್ಲ, ಸುಮ್ಮನೆ ಮೊಬೈಲ್ನ ಕಿತ್ಕೊಂಡು ಅಲ್ಲಿ ಇಕ್ಕೊಂಬಿಡೋದು. ಏನಕ್ಕೆ ಅಂದರೆ ಏನಕ್ಕೆ ಕಿತ್ಕೊಂತಾರೋ ಗೊತ್ತಿಲ್ಲ. ಯಾವುದೇ ಕೇಸಲ್ಲಿ ಹೋಗಿ ಆರೋಪಿಗಳಿಗೆ ಮೊಬೈಲ್ನ ಸೀಸ್ ಮಾಡ್ಕೊತಾರೆ. ಈ ಮೊಬೈಲ್ಗಳನ್ನು ಸೀಸ್ ಮಾಡೋವಂಥ ಪ್ರತಿಕ್ರಿಯೆ ಏನಕ್ಕೆ? ಏನೋ ಅಕಸ್ಮಾತ್ ಯಾರಿಗಾರು ಫೋನಲ್ಲಿ ಆವಾಜ್ ಹಾಕಿದರೆ ಅದನ್ನು ಏನೋ ಆ ಸ್ಟ್ರೀಮ್ಸು ಆ ಟೆಕ್ನಿಕಾಲಿಟಿ ಏನೂ ಮಾಡಿಲ್ಲ ಅಂದರೂ ಕೂಡ ಯಾರೇ ಆಗಲಿ, ಕರ್ನಾಟಕದ ಯಾವುದೇ FIR ಆಗಲಿ, ಅವ್ನ ಕೈಯಲ್ಲಿ ಮೊಬೈಲ್ ಇದೆ ಕಿತ್ಕೊಂಡು ಅದಕ್ಕೆ ಒಂದು ಸೀಸರ್ ರಿಪೋರ್ಟ್ ಹಾಕೋದು. ಅದು ನನಗೂ ಅರ್ಥ ಆಗಲ್ಲ. ಈ ಪೊಲೀಸರು ಏನು ಮಾನಸಿಕ ಅಸ್ವಸ್ಥ, ಸಾರ್ವಜನಿಕರನ್ನ ಏನಾದರೂ ಮೇಲೆ ಆರೋಪ ಬಂದರೆ ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಳ್ತಾರೆ. ಏನೋ ಗಾಡಿ ಗುದ್ದಿದ್ರೆ ಗಾಡಿನ ಸೀಸ್ ಮಾಡ್ಕೊಂಡ್ರೆ ಅರ್ಥ ಇದೆ, ಆಯ್ತಾ? ಹೊಡೆದಾಡ್ಕೊಂಡ್ರೆ ಅವ್ರ ಮೇಲೆ FIR ಆಗಿ ಜೈಲ್ ಕಳ್ಸೋದು ಅರ್ಥ ಇದೆ. ಅವ್ರ ಜೇಬಲ್ಲಿರೋ ಮೊಬೈಲ್ ಏನು ಮಾಡ್ತು? ಅವ್ರೇನಾದ್ರು ಯಾರಿಗಾರು ಫೋನ್ ಮಾಡಿ ಧಮಕಿ ಹಾಕಿ ಆ ಕೇಸಿಗೆ ರಿಲೇಟ್ ಆಗಿದ್ದರೆ ಅದನ್ನು ಸೀಸ್ ಮಾಡಿ, ಅಥವಾ ಯಾವುದಾದ್ರೂ ಅನ್ವಾಂಟೆಡನ್ನು ಶೂಟ್ ಮಾಡಿದರೆ ಆ ಮೊಬೈಲ್ ಸೀಸ್ ಮಾಡ್ಕೊಂಡು ಅರ್ಥ ಇಲ್ಲ ಸರ್. ಕರ್ನಾಟಕದಲ್ಲಿ ಎಲ್ಲೇ ಹೋಗಿ FIR ಆಯಿತು ಅಂದರೆ ಅಕ್ಯೂಸ್ ಹತ್ರ ಮೊಬೈಲ್ ಕಿತ್ಕೊಂಡ್ಬಿಡ್ತೀವ್ರು. ಇದಕ್ಕೆ ಸರ್ಕಾರ ಒಂದು ಆದೇಶ ಮಾಡಬೇಕು. ಪೊಲೀಸ್ ಇಲಾಖೆ ಮುಖ್ಯಸ್ಥರು ಇದ್ರ ಬಗ್ಗೆ ಒಂದು ಆದೇಶ ಮಾಡಬೇಕು. ದಂಧೆ ಮಾಡ್ಕೊಂಬಿಟ್ಟವ್ರು ಪೊಲೀಸರು.
ಯಾಕಂದರೆ ಇದರಲ್ಲಿ ಎಮರ್ಜೆನ್ಸಿ ಡಾಕ್ಟರ್ ನಂಬರ್ ಇರ್ತದೆ, ನೆಂಟ್ರ ನಂಬರ್ ಇರ್ತದೆ, ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಇರ್ತದೆ. ಅದರಲ್ಲಿ ಇವತ್ತು ಎಲ್ಲ ಆ್ಯಪು ಬಂದಿರೋದ್ರಿಂದ ನಿಮ್ಮ ಎಲ್ಲ ಬ್ಯಾಂಕಿನ ವ್ಯವಹಾರಗಳು ಅದರಲ್ಲಿ ಇರ್ತದೆ. ಆಮೇಲೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ಗಳಾಗಿರ್ಬೋದು ಸರ್, ಎಲ್ಲ ಇರ್ತದೆ ಅದರಲ್ಲಿ. ಸೋಷಿಯಲ್ ಕನೆಕ್ಟಿವಿಟಿ ಇರ್ತದೆ, ಎಮರ್ಜೆನ್ಸಿ ನಂಬರ್ಗಳಿರ್ತದೆ, ಡಾಕ್ಟರ್ ಎಮರ್ಜೆನ್ಸಿ. ಸರ್ ನೀವು ಸೀಸ್ ಮಾಡ್ಕೊಂಬಿಟ್ರೆ ಈಗ ಆ ವ್ಯಕ್ತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಆ ನಂಬರ್ಸ್ ಇದು ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಹೊರ್ತದ. ಆಮೇಲೆ ಈ ಒಂದು ಹುಚ್ಚುತನ ಅಥವಾ ಐ ಥಿಂಕ್ ಏನು ನಿಜವಾಗ್ಲೂ ಮಾನಸಿಕ ಅಸ್ವಸ್ಥರ ಇವರು. ಈಗ ನನ್ನ ಕೇಸಲ್ಲಿ ನಮ್ದು 4 ಜನದ್ದು 6 ಮೊಬೈಲ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಏನು ಸಿಕ್ತು ಅದ್ರಲ್ಲಿ ನಿಮಗೆ? ಏನೂ ಇಲ್ಲ. ಚಾರ್ಜ್ ಶೀಟ್ ಹಂಗೆ ಹಾಕೋರೆ, ಏನೂ ಮಾಡಿಲ್ಲ. ಸುಮ್ಮನೆ ಫೋನ್ನ ಸೀಸ್ ಮಾಡ್ಕೊಂಡು. ಈಗ ನನಗೆ ನನ್ನ ಡಾಕ್ಟ್ರ್ ನಂಬರ್ ಇದೆ ಅದರಲ್ಲಿ, ನನ್ನ ಮಕ್ಕಳ ಸ್ಕೂಲ್ ನಂಬರ್ ಇದೆ, ನನ್ನ ಎಂಟೈರ್ 4-5 ಬ್ಯಾಂಕ್ ಅಕೌಂಟ್ಸ್ ಇದೆ. ಆ ಬ್ಯಾಂಕ್ ಅಕೌಂಟ್ಸ್ ಆ್ಯಪ್ಗಳೆಲ್ಲ ಅದರಲ್ಲಿದೆ, ಗೂಗಲ್ ಪೇಮೆಂಟ್ ಅದರಲ್ಲಿದೆ. ಈಗ ನನಗೆ ಫೇಸ್ಬುಕ್ಕು, ಈಗ ನನಗೆ ಹೊಸ ಮೊಬೈಲ್ ತೊಗೊಂಡ್ರು ಕೂಡ ಅದರಲ್ಲಿ ಅಪ್ರೂವಲ್ ಕೊಟ್ಟರೆ ನನಗೆ ಫೇಸ್ಬುಕ್ ಲೋಡ್ ಆಗೋದು. ಈಗ ಸಾಮಾಜಿಕವಾಗಿ ನಾನು ಕನೆಕ್ಟ್ ಆಗಬೇಕು. ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಪೊಲೀಸ್ ಇಲಾಖೆಯಲ್ಲಿ, ಈ ನಿಕೃಷ್ಟ, ಅದೇ ಹೇಳ್ದಲ್ಲ, ರೇಪಿಸ್ಟ್ಗಳನ್ನ ಡ್ರಗ್ಗನ್ನು ತಡೆಯೋಕ್ಕಾಗಿಲ್ಲ ಅಂತಂದ್ರು, ಕೂತ್ಕೊಂಡು ಕೆರ್ಕೊಂಡು ಮಾಡ್ಕೊಳೋ ಅಂತ ತೀಟೆ ಮಾನಸಿಕತೆ ಅಂದು ಭ್ರಷ್ಟ ಪೊಲೀಸ್ ಇಲಾಖೆಗಂತೂ ಇದ್ದೇ ಇದೆ. ಬದಲಾವಣೆ ಮಾಡ್ಕೊಬೇಕು ಸರ್. ಅದು ಇದಕ್ಕೆ ಹೇಳೋದು, ಯಾಕೆ ಹೊಸ CM ಬೇಕು, ಯಾಕೆ ಜಗದೀಶ್ ಅಂತ ವ್ಯಕ್ತಿ ಬೇಕು ಅಂತಂದರೆ ವಿ ವಿಲ್ ಸ್ಟಾಪ್ ಆಲ್ ದಿಸ್. ಜನರಿಗೆ ಹೊರೆ ಆಗಬಾರ್ದು, ಜೈಲಲ್ಲಿ ಜನ ಸೇರಬಾರ್ದು, ಕಡಿಮೆ ಆಗಬೇಕು, FIRಗಳು ಕಡಿಮೆ ಆಗಬೇಕು. ಈ ರೀತಿ ಹುಚ್ಚುತನ ಅಥವಾ ಮಾನಸಿಕತೆ ಇರುವಂಥ ವ್ಯವಸ್ಥೆನ ಬದಲಾವಣೆ ಮಾಡುವಂಥ CM ಬೇಕಾಗಿದೆ. ಇದು ಸಣ್ಣ ವಿಚಾರನೇ ಇರ್ಬೋದು, ಬಟ್ ಅರೆಸ್ಟ್ ಆಗಿ ನಿಮ್ಮ ಮೊಬೈಲ್ ಸೀಸ್ ಆದಾಗ ನಿಮಗೆ ಅದರ ಬೇಜಾರು ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಬದಲಾವಣೆ ಮಾಡೋಕ್ಕೆ ಒಬ್ಬ ನಿಷ್ಠೂರವಾದಂಥ CM ಬೇಕಾಗಿದೆ ಸರ್. ಸಾಧ್ಯವಾರ ನನ್ನೊಂದನ ಆದರೆ ತುಂಬ ಒಳ್ಳೆಯದು. ಓಕೆ.